ಉದಯ ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಕಡಿಮೆ ಶ್ರಮದ ಕೆಲಸ ಇದೆ, ಹಣ ಗಳಿಸುವಂತ ದಿನ, ಖ್ಯಾತಿ ಹೆಚ್ಚಾಗುತ್ತದೆ, ಆರೋಗ್ಯ ದುರ್ಬಲವಾಗಿರುತ್ತದೆ, ಆರೋಗ್ಯದ ಕಡೆಗೆ ಸ್ವಲ್ಪ ಕಾಳಜಿ ವಹಿಸಬೇಕು, ವ್ಯಾಪಾರ ಚೆನ್ನಾಗಿರುತ್ತದೆ, ಕುಟುಂಬದೊಂದಿಗೆ ಸಂಬಂಧಗಳು ನಿಕಟವಾಗಿರುತ್ತವೆ. ವೃಷಭ ರಾಶಿ. ಹೊಸ ಸಂಬಂಧಗಳ ಬಗ್ಗೆ ಜಾಗರೂಕರಾಗಿರಿ, ತಪ್ಪು ಮಾಡೋದ್ರಿಂದ ವಿರೋಧಿಗಳು ಹೆಚ್ಚಾಗುತ್ತಾರೆ, ಸಿಕ್ಕಿ ಹಾಕಿಕೊಂಡ ಹಣವನ್ನ ಪಡೆಯುವಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಮಿಥುನ ರಾಶಿ. ಅತಿಥಿಗಳು ಆಗಮಿಸುತ್ತಾರೆ, ಒಳ್ಳೆಯ ಸುದ್ದಿ ಸಿಗುತ್ತದೆ, ಸ್ವಾಭಿಮಾನ ಹೆಚ್ಚಾಗುತ್ತದೆ, ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ, ವ್ಯವಹಾರದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಕರ್ಕಾಟಕ ರಾಶಿ. ನಿಮ್ಮ ಸ್ವಂತ ವ್ಯವಹಾರವನ್ನ ನೋಡಿಕೊಳ್ಳಿ, ಇತರರನ್ನ ನಂಬಲು ಹೋಗಬೇಡಿ, ಕುಟುಂಬದಲ್ಲಿ ಒತ್ತಡ ಜಾಸ್ತಿಯಾಗಿರುತ್ತದೆ, ಉತ್ತಮ ದಿನವಾಗಿದೆ. ಸಿಂಹ ರಾಶಿ. ವ್ಯವಹಾರಗಳಲ್ಲಿ ಜಾಗರೂಕರಾಗಿ ಇರಬೇಕು, ಉದ್ಯೋಗ ಸಿಗುವಂತ ದಿನ, ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ, ದಿಢೀರ್ ಲಾಭ ಸಿಗುವಂತ ದಿನ, ಹಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ವಿಳಂಬ ಆತಂಕಕ್ಕೆ ಕಾರಣವಾಗುತ್ತದೆ. ಕನ್ಯಾ ರಾಶಿ. ನೀವು ಅನುಕೂಲಕರ ಸುದ್ದಿಗಳನ್ನ ಪಡೆಯುತ್ತೀರಿ, ಕಾಮಗಾರಿ ವಿಸ್ತರಣೆಗೆ ಯೋಜನೆ ರೂಪಿಸಲಾಗುವುದು, ಸಂತೋಷದ ಸಭೆ ಇರುವಂತಹ ದಿನ. ತುಲಾ ರಾಶಿ. ಗಾಯ ಮತ್ತು ಕಾಯಿಲೆಗಳಿಂದ ನಷ್ಟ, ಕೆಟ್ಟ ಕಂಪನಿಯ ನಷ್ಟವನ್ನು ಉಂಟು ಮಾಡುತ್ತದೆ, ವಾದ ಮಾಡಲು ಹೋಗಬೇಡಿ, ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತವೆ, ವಸತಿ ಸಂಬಂಧಿತ ಸಮಸ್ಯೆಗಳು ಪರಿಹಾರ ಕಾಣುತ್ತವೆ. ವೃಶ್ಚಿಕ ರಾಶಿ. ಉದ್ವೇಗದಿಂದ ಏನನ್ನು ಮಾಡಲು ಹೋಗಬೇಡಿ, ಸಾಮಾಜಿಕ ಮತ್ತು ರಾಜಕೀಯ ಕೀರ್ತಿ ಹೆಚ್ಚಾಗುತ್ತದೆ, ವ್ಯಾಪಾರ ಚೆನ್ನಾಗಿರುತ್ತದೆ. ಧನುರಾಶಿ. ದೈಹಿಕ ನೋವು ಸಾಧ್ಯ, ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ, ಸಂತೋಷದ ಸಾಧನಗಳು ಹೆಚ್ಚಾಗುತ್ತವೆ, ಸಿಕ್ಕಿಬಿದ್ದ ಹಣ ಸಿಗುವಂತಹ ದಿನ. ಮಕರ ರಾಶಿ. ಅಪೂರ್ಣ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿದರೆ ಉತ್ಸಾಹ ಹೆಚ್ಚಾಗುತ್ತದೆ, ಚಾಲನೆ ಮಾಡುವಾಗ ಜಾಗರೂಕರಾಗಿರಿ, ವ್ಯಾಪಾರದ ನಿಮಿತ್ತ ಹೊರಗೆ ಹೋಗಬೇಕಾಗಬಹುದು. ಕುಂಭರಾಶಿ. ದುಷ್ಟ ಜನರು ಹಾನಿ ಉಂಟು ಮಾಡಬಹುದು, ಹೊಸ ಯೋಜನೆ ರೂಪಿಸಲಾಗುವುದು, ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಇದೆ, ಆದಾಯ ಹೆಚ್ಚಾಗುತ್ತದೆ, ಸುಖ ಭೋಗಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ, ಶಾಶ್ವತ ಆಸ್ತಿ ವಿಷಯಗಳು ಜಟಿಲವಾಗುತ್ತವೆ, ನಿಮ್ಮ ಕೆಲಸದಲ್ಲಿ ಸ್ನೇಹಿತರಿಂದ ಸಹಾಯ ಪಡೆಯುತ್ತೀರಿ, ಆರ್ಥಿಕ ಸ್ಥೈರ್ಯ ಹೆಚ್ಚಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.